ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ವೇಸ್ಟ್ ಅಂದರೆ ಏನು? ಸೊ ವೇಸ್ಟ್ ಅಂದರೆ ಇಟ್ ಈಸ್ ಎನಿ ಮೆಟೀರಿಯಲ್ ದಟ್ ಈಸ್ ಡಿಸ್ಕಾರ್ಡೆಡ್ ಆ್ಯಸ್ ಅನ್ವಾಂಟೆಡ್ ಆಫ್ಟರ್ ಇಟ್ಸ್ ಪ್ರೈಮರಿ ಯೂಸ್ ಅಂತ ಹೇಳ್ತೀವಿ. ಆಫ್ಟರ್ ಇಟ್ಸ್ ಪ್ರೈಮರಿ ಯೂಸ್, ಯಾವಾಗ ನಾವು ಒಂದು ವಸ್ತುವನ್ನು ಬಳಕೆ ಮಾಡಿದ ನಂತರ ಅದಕ್ಕೆ ಏನಂತ ಪರ್ಪೋಸಿಂದ ತಂದಿರ್ತೀವಿ, ಅದರ ಪರ್ಪೋಸ್ ಮುಗಿದ್ರೆ ಅದನ್ನು ನಾವು ವೇಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್ಗೋಸ್ಕರ. ಯಾಕಂದರೆ ನಾವು ಎಲ್ಲದನ್ನೂ ವೇಸ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ಡಿಸ್ಪೋಸ್ ಮಾಡ್ತಾ ಹೋದರೆ ಅದರಿಂದ ತುಂಬ ಹಾನಿ ಆಗುತ್ತೆ ಎನ್ವೈರನ್ಮೆಂಟ್ಗೆ ಅಂತ. ಸೊ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಇಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ. ಸೊ ಫಸ್ಟು ವಿ ನೀಡ್ ಟು ಪ್ರಿವೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್. ಈಗ ನಾನು ಅಂಗಡಿಗೆ ಹೋಗ್ತೀನಿ, ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ಆಬ್ವಿಯಸ್ಲಿ ಅವರು ಪ್ಲಾಸ್ಟಿಕ್ ಕವರ್ಸಲ್ಲಿ ಹಾಕ್ಕೊಡ್ತಾರೆ. ಅದಕ್ಕಿಂತ ಈಗ ನಾನೇ ಮನೆಯಿಂದ ರೀಯೂಸೇಬಲ್ ಬ್ಯಾಗನ್ನು ಕ್ಯಾರಿ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಐ ಕ್ಯಾನ್ ಪ್ರಿವೆಂಟ್ ಯೂಸಿಂಗ್ ಆಫ್ ಪ್ಲಾಸ್ಟಿಕ್, ರೈಟ್? ಸೊ ಅದನ್ನು ಪ್ರಿವೆನ್ಷನ್ ಅಂತಲೂ ಹೇಳ್ತಾರೆ ಅಥವಾ ರೆಫ್ಯೂಸ್ ಅಂತಲೂ ಹೇಳ್ತಾರೆ. ಸೊ ನಾವು ಅದನ್ನು ರೆಫ್ಯೂಸ್ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಈಸ್ ಪ್ರಿವೆನ್ಷನ್. ಸೊ ಅದನ್ನು ಯೂಸ್ ಮಾಡುವಂಥದ್ದನ್ನೇ ಅವಾಯ್ಡ್ ಮಾಡುವಂಥದ್ದು ಪ್ರಿವೆನ್ಷನ್. ನೆಕ್ಸ್ಟ್ ರೀಯೂಸ್. ಇನ್ ಕೇಸ್ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಅದನ್ನು ಈಗ ಫಾರ್ ಎಕ್ಸಾಂಪಲ್ ಹಾರ್ಲಿಕ್ಸ್ ತರ್ತೀವಿ. ಹಾರ್ಲಿಕ್ಸ್ ತಂದಾಗ ಬಾಟಲ್ ಬರುತ್ತೆ, ಕರೆಕ್ಟ್? ಈಗ ನಾನು ಅದನ್ನು ಅವಾಯ್ಡ್ ಮಾಡೋದಕ್ಕಾಗಲ್ಲ. ಸೊ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದಮೇಲೆ ಐ ಕ್ಯಾನ್ ಯೂಸ್ ದಟ್ ಬಾಟಲ್ ಫಾರ್ ಸಮ್ ಅದರ್ ಪರ್ಪಸ್ ಆಲ್ಸೋ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ರೀಯೂಸ್. ಯೂಸ್ ಇಟ್ ಫಾರ್ ಅನದರ್ ಪರ್ಪಸ್. ಆರ್ ಈಗ ಕ್ಲಾತ್ಸ್ ಅಂತ ಅಂದ್ಕೊಳ್ಳೋಣ. ಕ್ಲಾತ್ಸು ನನಗೆ ಸೈಜ್ ಆಗ್ತಾ ಇಲ್ಲ ಅಥವಾ ಏನೋ ಆಗಿದೆ ಅಂದಾಗ ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಇಟ್, ಡಿಸ್ಪೋಸ್ ಮಾಡೋದಕ್ಕಿಂತ ಅದನ್ನು ಯಾರಿಗಾದರೂ ಡೊನೇಟ್ ಮಾಡ್ಬೋದು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ರೀಯೂಸ್. ನೆಕ್ಸ್ಟ್ ರೀಸೈಕ್ಲಿಂಗ್ ಅಂದರೆ ವಿ ಕ್ಯಾನ್ ಕನ್ವರ್ಟ್ ದಟ್ ಇಂಟು ಅ ನ್ಯೂ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಸ್ ವಾಟರ್ ಬಾಟಲ್ಸ್ ಎಲ್ಲ ಬರುತ್ತೆ ನೋಡಿ. ಆ ವಾಟರ್ ಬಾಟಲ್ಸ್ನೆಲ್ಲ ತೊಗೊಂಡು ಫ್ಯಾಕ್ಟ್ರಿನಲ್ಲಿ ರೀಸೈಕ್ಲಿಂಗ್ ಮಾಡ್ತಾರೆ. ಮಷಿನ್ಸಲ್ಲಿ ಪೌಡರ್ ಥರ ಮಾಡಿಬಿಟ್ಟು ಅದನ್ನು ಈಗ ಪ್ಲಾಸ್ಟಿಕ್ ಚೇರ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಅದರಿಂದನೇ ಮಾಡುವಂಥದ್ದು. ಸೊ ಅದು ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಎಷ್ಟೊಂದು ಪ್ಲಾಸ್ಟಿಕ್ಗಳನ್ನು ರೀಸೈಕ್ಲಿಂಗ್ ಮಾಡ್ತಾರೆ. ಅದು ನಂತರ ಇನ್ ಕೇಸ್ ರೀಸೈಕ್ಲಿಂಗೂ ಆಗಲಿಲ್ಲ ಅಂದರೆ ರಿಕವರಿ ಮಾಡಬಹುದು. ರಿಕವರಿ ಅಂದರೆ ನೋಡಿ, ಆರ್ಗ್ಯಾನಿಕ್ ವೇಸ್ಟಸ್ ಏನಾದರೂ ಇದ್ದರೆ ಅದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ, ದೊಡ್ಡದಾಗಿ ಬಯೋಗ್ಯಾಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಎನರ್ಜಿ ಎಕ್ಸ್ಟ್ರಾಕ್ಷನ್ಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಸೊ ಹಳ್ಳಗಳನ್ನು ತೋಡಿ ಆರ್ಗ್ಯಾನಿಕ್ ವೇಸ್ಟಸ್ಗಳೇನಿದೆ ಅದನ್ನೆಲ್ಲ ಅದರೊಳಗೆ ಹೂತಾಕಿ ಆ ಹಳ್ಳಗಳನ್ನು ಕ್ಲೋಸ್ ಮಾಡಿ ಅದರಿಂದ ಬಯೋಗ್ಯಾಸ್ನ ಜನ್ರೇಟ್ ಮಾಡ್ತಾರೆ. ಸೊ ಅದು ಎಕ್ಸ್ಟ್ರಾಕ್ಷನ್ ಆಫ್ ಎನರ್ಜಿ. ಸೊ ರಿಕವರಿ ಅಂದರೆ ಅದು. ನೆಕ್ಸ್ಟು ಇದೆಲ್ಲ ಏನು ಸಾಧ್ಯ ಇಲ್ಲ, ತುಂಬ ಕಷ್ಟ ಆಗುತ್ತೆ ಅಂಥ ಪ್ರಾಡಕ್ಟ್ ಏನಾದರೂ ಇದ್ದರೆ ಅದನ್ನು ಅಲ್ಟಿಮೇಟ್ಲಿ ಡಿಸ್ಪೋಸ್ ಮಾಡಬೇಕಾಗುತ್ತೆ, ಬರಿ ಮಾಡಬೇಕಾಗುತ್ತೆ, ಲ್ಯಾಂಡ್ ಫಿಲ್ಸಲ್ಲಿ ಆಗಬೇಕಾಗುತ್ತೆ. ಸೊ ಬರಿಯಿಂಗ್ ಅಂದರೆ ಸುಟ್ಟಾಕುವಂಥದ್ದು ಅಥವಾ ಅದನ್ನು ಲ್ಯಾಂಡ್ ಫಿಲ್ಸಲ್ಲಿ ತುಂಬುವಂಥದ್ದು, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಆ ರೀತಿ ಪ್ರಿವೆನ್ಷನ್, ರೀಯೂಸ್, ರೀಸೈಕ್ಲಿಂಗ್, ರಿಕವರಿ ಆ್ಯಂಡ್ ಡಿಸ್ಪೋಸಲ್. ಇದು ಹೈರಾರ್ಕಿ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅದಾದ ನಂತರ ಮೇಜರ್ ಟೈಪ್ಸ್ ಆಫ್ ವೇಸ್ಟ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್. ಸೊ we do have almost 6 types of waste here: solid waste, biomedical waste, e-waste, hazardous waste, plastic waste, construction and demolition waste. So solid waste. First, solid waste. Solid waste ಅಂದರೆ ಏನು ನೋಡಿ? ಸಾಲಿಡ್ ವೇಸ್ಟು ಯೂಶ್ವಲಿ ನಾರ್ಮಲ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ, ಇನ್ಕ್ಲೂಡಿಂಗ್ ಹೌಸ್ ಹೋಲ್ಡ್. ನಮ್ಮ ಮನೆಗಳಲ್ಲಿ ಕಸ ಏನಾಗ್ತೀವಿ ನಾವು, ಅದು ಕಮರ್ಷಿಯಲ್ ಇಂಡಸ್ಟ್ರೀಸ್ಗಳಿಂದ ಬರುವಂಥದ್ದೆಲ್ಲ ಎಲ್ಲ ಕಡೆನೂ ಸಾಲಿಡ್ ವೇಸ್ಟ್ಗಳು ಬರುತ್ತೆ. ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಪ್ರಕಾರ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸಾಲಿಡ್ ವೇಸ್ಟ್ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಆ್ಯಂಡ್ ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್ ಅಂತ ಹೇಳ್ತೀವಿ. ಸೊ ವೆಟ್ ವೇಸ್ಟ್ ಅಂದರೆ ಈಗ ನಾವು ಅಬ್ಸರ್ವ್ ಮಾಡ್ತೀವಲ್ವ,
ನಮ್ಮ ಮನೆಗಳಲ್ಲೂ ಕೂಡ ಕಸ ಹಾಕುವಾಗ ನಾವು ವೆಟ್ ವೇಸ್ಟು ಡ್ರೈ ವೇಸ್ಟನ್ನ ಸಪ್ರೇಟ್ ಮಾಡ್ತೀವಿ, ರೈಟ್? ಸೊ ಡ್ರೈ ವೇಸ್ಟಲ್ಲಿ ಏನೇನು ಬರುತ್ತೆ ನೋಡಿ, ಪ್ಲಾಸ್ಟಿಕ್ಕು, ಪೇಪರು, ಮೆಟಲ್, ಅದೆಲ್ಲ ಡ್ರೈ ವೇಸ್ಟಲ್ಲಿ ಬರುತ್ತೆ. ವೆಟ್ ವೇಸ್ಟಲ್ಲಿ ಈಗ ನಾವೇನೋ ಫ್ರೂಟ್ಸ್ ತಿಂತೀವಿ, ವೆಜಿಟೇಬಲ್ಸ್ ಕಟ್ ಮಾಡ್ತೀವಿ, ಅನ್ನ ಮಿಕ್ಕುತ್ತೆ, ಸಾರು ಮಿಕ್ಕುತ್ತೆ, ಅದೆಲ್ಲ ಅದರಲ್ಲಿ ಹಾಕಿರ್ತೀವಿ, ವೆಟ್ ವೇಸ್ಟ್ ಆಗುತ್ತೆ. ಅದು ವೆಟ್ ವೇಸ್ಟು ಬಯೋಡೆಗ್ರೇಡಬಲ್. ಬಟ್ ಡ್ರೈ ವೇಸ್ಟ್ ಬಯೋಡೆಗ್ರೇಡಬಲ್ ಅಲ್ಲ. ಯಾಕೆ ಅಂದರೆ ಅದರಲ್ಲಿ ಪ್ಲಾಸ್ಟಿಕ್ಕು, ಪೇಪರ್ ಎಲ್ಲ ಬರೋದ್ರಿಂದ ಅದು ಬಯೋಡೆಗ್ರೇಡಬಲ್ ಅಲ್ಲ. ನೆಕ್ಸ್ಟು ಡೊಮೆಸ್ಟಿಕ್ ಹಜಾರ್ಡಿಯಸ್ ವೇಸ್ಟ್ ಅಂತ ಬಂದಾಗ, ಈಗ ನ್ಯಾಪ್ಕಿನ್ಸ್, ವಿಮೆನ್ ಯೂಸ್ ಮಾಡುವಂಥ ನ್ಯಾಪ್ಕಿನ್ಸ್ ಆಗಿರ್ಬೋದು, ಡೈಪರ್ಸ್ ಆಗಿರ್ಬೋದು, ಮಕ್ಕಳಿಗೆ ಯೂಸ್ ಮಾಡುವಂಥ ಡೈಪರ್ಸು, ಅಥವಾ ಪೆಸ್ಟಿಸೈಡ್ಸ್ ಕ್ಯಾನ್ಸು, ಇದೆಲ್ಲ ಏನು ಅಂದರೆ ಡೊಮೆಸ್ಟಿಕ್ ಹಜಾರ್ಡಿಯಸ್ ವೇಸ್ಟು. ಈವನ್ ಇನ್ಕ್ಲೂಡಿಂಗ್ ಯಾವುದೋ ಒಂದು ಗ್ಲಾಸ್ ಬಾಟಲ್ ಒಡೆದೋಗುತ್ತೆ ಅಂತ ಅನ್ನಿ, ಅದು ಕೂಡ ಡೊಮೆಸ್ಟಿಕ್ ಹಜಾರ್ಡಿಯಸ್ ವೇಸ್ಟ್. ಜೊತೆಗೆ ಬ್ಲೇಡ್ಸು, ಅದು ಅಂಥದ್ದು, ಅದರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಲ್ವ, ಅದೆಲ್ಲ ಏನು ಅಂದರೆ ಡೊಮೆಸ್ಟಿಕ್ ಹಜಾರ್ಡಿಯಸ್ ವೇಸ್ಟ್ ಅಂತ. ಸೊ ಇಷ್ಟು ಸಾಲಿಡ್ ವೇಸ್ಟು. ಇಲ್ಲಿ ಏನಾಗುತ್ತಂದರೆ EPR ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. EPR ಅಂತ ಯಾವುದರಲ್ಲಿ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 EPR ಬಗ್ಗೆ ನಮಗೆ ಗೊತ್ತಿರಬೇಕು. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಪ್ರೊಡ್ಯೂಸರ್ ಅಂದರೆ ಯಾರು? ಪ್ರೊಡ್ಯೂಸರ್ ಅಂದರೆ ಮ್ಯಾನುಫ್ಯಾಕ್ಚರರ್. ಓಕೆ, ಮ್ಯಾನುಫ್ಯಾಕ್ಚರ್. ಎಕ್ಸಾಂಪಲ್, ಯಾವ ಕಂಪನಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಪ್ಯಾಕೇಜ್ ಮಾಡುತ್ತೋ, ಓಕೆ, ಲೆಟ್ಸ್ ಸೇ ಹಾರ್ಲಿಕ್ಸ್ ಕಂಪನಿ ಅಂತಲೇ ಅಂದ್ಕೊಳ್ಳೋಣ. ಹಾರ್ಲಿಕ್ಸ್ ಕಂಪನಿ ಹಾರ್ಲಿಕ್ಸನ್ನು ಪ್ಯಾಕೇಜಿಂಗ್ ಮಾಡುತ್ತೆ ತಾನೇ, ಮಾಡುತ್ತಲ್ವಾ? ಈಗ ಸೇಮ್ ಕಂಪನಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಪ್ರಾಡಕ್ಟ್ಸ್ ಎಂಟೈರ್ ಲೈಫ್ ಸೈಕಲ್, ಇನ್ಕ್ಲೂಡಿಂಗ್ ಇಟ್ಸ್ ಡಿಸ್ಪೋಸಲ್ ಅಂತ ರೂಲ್ಸು ಏನಂತ ಹೇಳುತ್ತೆ ಅಂದರೆ, ಆ ಕಂಪನಿಯ ಅದು ಜವಾಬ್ದಾರಿ ಆಗುತ್ತೆ. ಅಂದರೆ ಆ ಪ್ರಾಡಕ್ಟು ಪ್ರೊಡ್ಯೂಸ್ ಆಗಿ ಅಂದರೆ ಮ್ಯಾನುಫ್ಯಾಕ್ಚರ್ ಆಗಿ, ಅದು ಪ್ಯಾಕೇಜಿಂಗ್ ಎಲ್ಲ ಆಗಿ, ಕಸ್ಟಮರಿಗೆ ರೀಚ್ ಆಗಿ, ಕಸ್ಟಮರ್ ಅದನ್ನು ಯೂಸ್ ಮಾಡಿದ್ಮೇಲೆ ಅದನ್ನು ಯಾವ ರೀತಿ ಅವ್ನು ಡಿಸ್ಪೋಸ್ ಮಾಡ್ತಾನೆ, ಅಷ್ಟು ಜವಾಬ್ದಾರಿ ಪ್ರೊಡ್ಯೂಸರ್ದೆ. ಅಂದರೆ ಇಲ್ಲಿ ಯಾರು? ಹಾರ್ಲಿಕ್ಸ್ ಕಂಪನಿದೇ ಆಗುತ್ತೆ ಅಂತ. ಇದಕ್ಕೆ ರಿಲೇಟೆಡ್ ಆಗಿ ರೀಸೆಂಟಾಗಿ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ ಅಂತ ಅಂದ್ಕೊಳ್ಳೋಣ. ನಾವು ಕಾರನ್ನು ಪರ್ಚೇಸ್ ಮಾಡಿದ್ವಿ 20 ವರ್ಷದ ಹಿಂದೆ. ಓಕೆ, ಮಾರುತಿ ಕಂಪನಿದ್ದು ಕಾರ್ ಪರ್ಚೇಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ 20 ವರ್ಷದ ಹಿಂದೆ. ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ಆ ಕಾರು. ಈಗ ನಾನು ಹೊಸ ಕಾರನ್ನು ಪರ್ಚೇಸ್ ಮಾಡಬೇಕು. ಸೊ ಈ ಕಾರನ್ನು ನಾನು ಇನ್ಸ್ಟೆಡ್ ಆಫ್ ಡಿಸ್ಪೋಸಿಂಗ್ ಇಟ್ EPR ಅನ್ನುವಂಥದ್ದು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನನ್ನ ಈ ಕಾರನ್ನು ನಾನು ವಾಪಸ್ ಕಂಪ್ನಿಗೆ ಕೊಡ್ತೀನಿ ಅಂದರೆ, ಆ ಕಂಪ್ನಿಯವ್ರು ಬಂದು ನಿಮ್ಮ ಮನೆ ಹತ್ರ ಆ ಕಾರನ್ನು ಎತ್ಕೊಂಡೋಗಿ ಅವರು ಪ್ರಾಪರ್ ವೇನಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಇನ್ ಕೇಸ್ ಅದರಲ್ಲಿ ಈಗ ಇಲ್ಲಿ ಹೇಳ್ದಂಗೆ ಏನಾದರೂ ರೀಯೂಸ್ ಮಾಡೋಕ್ಕಾಗುತ್ತಾ, ರೀಸೈಕಲ್ ಮಾಡೋಕ್ಕಾಗುತ್ತಾ, ರಿಕವರಿ ಮಾಡೋಕ್ಕಾಗುತ್ತಾ, ಅದನ್ನು ನೋಡ್ಕೊಳ್ತಾರೆ. ಇಲ್ಲ ಆಗಲ್ಲ ಅಂದರೆ ಅದನ್ನು ಪ್ರಾಪರ್ ವೇನಲ್ಲಿ ಅವ್ರು ಡಿಸ್ಪೋಸ್ ಮಾಡ್ತಾರೆ. ಸೊ ಅದರಿಂದ ನಿಮಗೇನು ಬೆನಿಫಿಟ್ ಅಂದರೆ, ಇಷ್ಟು ಅಮೌಂಟು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಹೊಸ ಕಾರ್ ಪರ್ಚೇಸ್ ಮಾಡುವಾಗ ಕನ್ಸೆಷನ್ಸ್ ಕೂಡ ಸಿಗುತ್ತೆ. ಸೊ ದಟ್ ಈಸ್ ದ ಬೆನಿಫಿಟ್. ಅದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂಡರಲ್ಲೇ ಒಂದು ರೂಲ್ಸ್ ಅಂಡರಲ್ಲೇ ಬರುತ್ತೆ. ಸೊ ಇದ್ರ ಬಗ್ಗೆ ಸಾಲಿಡ್ ವೇಸ್ಟು. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಬಯೋಮೆಡಿಕಲ್ ವೇಸ್ಟ್. BMW ಕಾರಲ್ಲ, ಬಯೋಮೆಡಿಕಲ್ ವೇಸ್ಟ್. ಸೊ ನಮಗೆ ಗೊತ್ತಿದೆ ಬಯೋಮೆಡಿಕಲ್ ಅಂದರೆ ಹಾಸ್ಪಿಟಲ್ಸಲ್ಲಿ, ಲ್ಯಾಬ್ಸಲ್ಲಿ, ಕ್ಲಿನಿಕ್ಸಲ್ಲೆಲ್ಲ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ ಅಥವಾ ಫಾರ್ಮಾಸ್ಯೂಟಿಕಲ್ಸ್ ರಿಲೇಟೆಡ್ ಆಗಿ ಏನೇನೋ ಇದೆ, ಅಲ್ಲಿ ಯಾವ ರೀತಿ ವೇಸ್ಟ್ಗಳಾಗುತ್ತೆ ಅದನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಿ, ಕರೆಕ್ಟ್? ಇದಕ್ಕೆ ರಿಲೇಟೆಡ್ ಆಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಇದೆ.
ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016. ಇದು ಕೂಡ 2016. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು 2016, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು 2016. ಇಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಮೇಜರ್ಲಿ ಕಲರ್ ಕೋಡಿಂಗ್ ಮಾಡ್ತಾರೆ. ಕಲರ್ ಕೋಡಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಏನದು ಕಲರ್ ಕೋಡಿಂಗ್ ಸಿಸ್ಟಮ್ ಅಂದರೆ ಯಾವ್ಯಾವ ರೀತಿ ವೇಸ್ಟ್ಗೆ ಯಾವ್ಯಾವ ರೀತಿ ಕಲರ್ ಅಂತ ಅವರು ಸೆಟ್ ಮಾಡಿರ್ತಾರೆ. ಓಕೆ, ಯೆಲ್ಲೋ ಕಲರ್, ಓಕೆ, ಯೆಲ್ಲೋ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್ ಕಾಲರ್ ಅಂತ ಬರೆದುಬಿಟ್ಟಿದ್ದೀನಿ ನಾನು. ಯೆಲ್ಲೋ ಕಲರ್ 1, ಯೆಲ್ಲೋ ಕಲರ್ 2, ರೆಡ್ ಕಲರ್ 3, ವೈಟ್ ಕಲರ್ 4, ಬ್ಲೂ ಕಲರ್ 5, ಬ್ಲ್ಯಾಕ್ ಕಲರ್. ಸೊ ಇಷ್ಟು 5 ಕಲರ್ಸ್ ಇದೆ. ಯೆಲ್ಲೋ ಕಲರ್, ರೆಡ್ ಕಲರ್, ವೈಟ್ ಕಲರ್, ಬ್ಲೂ ಕಲರ್, ಬ್ಲ್ಯಾಕ್ ಕಲರ್. ಯಾವ ಐಟಮ್ಸ್ಗಳಿಂದ ಆಯಿತಾ, ಯಾವ ವೇಸ್ಟಿಂದ ಇನ್ಫೆಕ್ಷನ್ ಕ್ರಿಯೇಟ್ ಆಗಬಹುದು, ಇನ್ಫೆಕ್ಷಿಯಸ್ ಆ್ಯಂಡ್ ಅನಾಟಮಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ಡ್ರೆಸ್ಸಿಂಗ್ ಮಾಡಿರ್ತಾರೆ, ಕಾಟನ್ ಯೂಸ್ ಮಾಡಿರ್ತಾರೆ, ಎಕ್ಸ್ಪೈರ್ಡ್ ಆಗಿರುವಂಥ ಮೆಡಿಸಿನ್ಸು, ಕೆಮಿಕಲ್ ವೇಸ್ಟು, ಅದೆಲ್ಲ ಏನು ಅಂದರೆ ಯೆಲ್ಲೋ ಕಲರ್. ಓಕೆ, ಇನ್ಫೆಕ್ಟಿಯಸ್ ಆ್ಯಂಡ್ ಅನಾಟಮಿಕಲ್ ವೇಸ್ಟ್ ಅದು. ಇದನ್ನು ಡೀಪಾಗಿ ಸುಟ್ಟಾಗಬೇಕು ಅಥವಾ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಸುಟ್ಟಾಗಬೇಕು. ಅದನ್ನೆಲ್ಲ ರೂರಲ್ ಏರಿಯಾಸ್ಗಳಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಮಾಡ್ತಾರೆ ಅದನ್ನು. ನೆಕ್ಸ್ಟು ರೆಡ್ ಕಲರ್, ಕಂಟ್ಯಾಮಿನೇಟೆಡ್ ರೀಸೈಕ್ಲೇಬಲ್ ವೇಸ್ಟ್, ಲೈಕ್ ಸಿರಿಂಜಸ್ ವಿತೌಟ್ ನೀಡಲ್ಸ್, IV ಬಾಟಲ್ಸು, ಗ್ಲೌಸು, ಕ್ಯಾಟೆಟರ್ಸು, ಇದೆಲ್ಲ ಏನು ಅಂದರೆ ಸ್ವಲ್ಪ ಅದಕ್ಕೆ ಕಂಟ್ಯಾಮಿನೇಷನ್ ಆಗಿಬಿಟ್ಟಿರುತ್ತೆ, ಆದರೆ ಅದನ್ನು ರೀಸೈಕಬಲ್ ಮಾಡ್ಬೋದು. ಅಂಥದ್ದನ್ನು ರೆಡ್ ಕಲರ್ ಅಲ್ಲಿ ಡಿಫೈನ್ ಮಾಡಿರ್ತಾರೆ. ನೆಕ್ಸ್ಟ್ ವೇಸ್ಟ್ ಶಾರ್ಪ್ಸ್ ವೈಟಲ್ಲಿ, ಲೈಕ್ ಶಾರ್ಪ್ಸ್ ಅಂದರೆ ಏನು ಹೇಳಿ ಚುಚ್ಚುವಂಥದ್ದು, ಗೊತ್ತಾಯ್ತಲ್ವಾ? ವೈಟ್ ಅಂತ ಮಾಡಿದ್ದಾರೆ ಅದನ್ನು. ನೀಡಲ್ಸ್, ಸಿರಿಂಜ್, ಸ್ಕ್ಯಾಪಲ್ಸ್, ಬ್ಲೇಡ್ಸ್, ಇದೆಲ್ಲ ಏನು ವೈಟಲ್ಲಿ ಬರುತ್ತೆ. ಓಕೆ, ಅಂದರೆ ಶಾರ್ಪ್ಸ್ ಅಂದರೆ ಗೊತ್ತು ನಮಗೆ, ನೀಡಲ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ನಾವು ವೇಸ್ಟ್ ಶಾರ್ಪ್ಸ್ ವೈಟ್ ಕಲರ್ ಅಂತ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಏನಾದರೂ ಕ್ವಶನ್ ಕೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದು ಮ್ಯಾಚ್ ಮಾಡಿದ್ರೂ ನಮ್ದು ಆನ್ಸರ್ ಸರಿಯಾಗಿಬಿಡುತ್ತೆ. ನೆಕ್ಸ್ಟ್ ಬ್ಲೂ ಕಲರ್, ಬ್ರೋಕನ್ ಆ್ಯಂಡ್ ಡಿಸ್ಕಾರ್ಡೆಡ್ ಗ್ಲಾಸ್ವೇರ್. ಅಂದರೆ ಈಗ ಯಾವ್ದು ಗ್ಲಾಸಸ್ ಇರುತ್ತೆ ನೋಡಿ, ಅದು ಬ್ರೋಕ್ ಆಗಿಬಿಟ್ಟಿದೆ ಅಂಥದ್ದನ್ನು ಬ್ಲೂ ಕಲರಲ್ಲಿ, ಅದು ಡಿಸ್ಇನ್ಫೆಕ್ಷನ್ ಇರಲ್ಲ, ಅದನ್ನು ರೀಸೈಕ್ಲಿಂಗಿಗೂ ಕಳಿಸ್ತಾರೆ. ಓಕೆ, ನೆಕ್ಸ್ಟು ಬ್ಲ್ಯಾಕ್, ಜನರಲ್ ನಾನ್ ರಿಸ್ಕಿ ವೇಸ್ಟ್, ಲೈಕ್ ಪೇಪರ್ಸು, ಪ್ಯಾಕೇಜಿಂಗು, ಕಿಚನ್ ವೇರ್ಸು, ಅದೆಲ್ಲ ಏನು ಜನರಲ್ಲಾಗಿ ನಾರ್ಮಲ್ಲು ರಿಸ್ಕ್ ಅಲ್ಲದಲ್ಲೇ ಇರುವಂಥದ್ದು. ಓಕೆ, ಸೊ ಇದನ್ನು ಮುನ್ಸಿಪಲ್ ಸಾಲಿಡ್ ವೇಸ್ಟಲ್ಲಿ ಹಾಕಿ ಕಳಿಸ್ಬಿಡ್ತಾರೆ. ಸೊ ಇಷ್ಟು ಬಯೋಮೆಡಿಕಲ್ ವೇಸ್ಟ್. ನೆಕ್ಸ್ಟು ಇ ವೇಸ್ಟ್. ಇ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ಎಲೆಕ್ಟ್ರಾನಿಕ್ ವೇಸ್ಟ್ ಅಡಿನಲ್ಲಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಎಲ್ಲ 2016ನಲ್ಲೇ ಬಂದಿದೆ. ಸೊ ಇ ವೇಸ್ಟ್ ಅಂದರೆ ಏನು? ಈಗ ನಾವು ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ಸು, ಟೆಲಿವಿಷನ್ಸು, ರೆಫ್ರಿಜರೇಟರ್ಸ್, ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್. ಓಕೆ, ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್. ಸೊ ಇದರಲ್ಲಿ ಅಗೇನ್ ಎಕ್ಸ್ಟೆಂಡ್ ಏನದು ಆಗಲೇ ಓದಿದ್ವಲ್ಲ, EPR ಪ್ರಿನ್ಸಿಪಲ್. EPR ಅಂದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ.
ಅಂದರೆ ಯಾರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಸರಿಯಾಗಿ ಡಿಸ್ಪೋಸ್ ಮಾಡುವಂಥದ್ದು ಕೆಲಸ, ರೆಸ್ಪಾನ್ಸಿಬಿಲಿಟಿ ಪ್ರೊಡ್ಯೂಸರ್ದೇ ಆಗುತ್ತೆ, ಅಂದರೆ ಮ್ಯಾನುಫ್ಯಾಕ್ಚರರ್ದೇ ಆಗುತ್ತೆ. ಓಕೆ, ಅಂದರೆ ಫುಲ್ 100% ಅಂತಾಗಲ್ಲ, ಸರ್ಟನ್ ಪರ್ಸೆಂಟೇಜ್ ಅಂತ. ಓಕೆ, ದಟ್ ಈಸ್ EPR, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ EPR ಅಂಡರಲ್ಲಿ ಏನು ಮಾಡ್ತಾರೆ ಅವರು ಅಂದರೆ, ಕೆಲವೊಂದು ಟಾರ್ಗೆಟ್ಸ್ನ ಫಿಕ್ಸ್ ಮಾಡ್ತಾರೆ. 60% ಬೈ 2023. ಏನು ನೀನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದೆಯಾ 60% ಅಷ್ಟು ನೆಕ್ಸ್ಟು 2023, 24, 25 ಆಗಸ್ಟಲ್ಲಿ ನೀನು ಅದನ್ನು ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡಿರಬೇಕು. ಆ ರೀತಿ ಮಾಡ್ತಾರೆ. ಸೊ ಅದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಸೊ ಎಲ್ಲರಿಗೂ ಈ ವೇಸ್ಟ್ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರಾ ಅಂದರೆ ಇಲ್ಲ. ಓನ್ಲಿ ಆಥರೈಸ್ಡ್ dismantlers and recyclers can handle e-waste. ಓಕೆ, ಆಗಲೇ ಹೇಳ್ದಂಗೆ ಡೆಪಾಸಿಟ್ ರೀಫಂಡ್ ಸ್ಕೀಮ್ ಅಂತಲೂ ಇದೆ. ಈಗ ನೀವು ಲ್ಯಾಪ್ಟಾಪ್ ಯೂಸ್ ಮಾಡಿರ್ತೀರಾ, ಅದು ಮುಗ್ದೋಗುತ್ತೆ, ತುಂಬ ಯೂಸ್ಲೆಸ್ ಆಗಿದೆ, ಅದನ್ನು ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಇಟ್, ಯಾರು ಆಥರೈಸ್ಡ್ ಡಿಸ್ಮ್ಯಾಂಟ್ಲರ್ಸ್ ಆ್ಯಂಡ್ ರೀಸೈಕ್ಲರ್ಸ್ ಇರ್ತಾರೋ ನೀವು ಅವ್ರಿಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ನೀವು ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನಿಮಗೆ ಸ್ವಲ್ಪ ಪ್ರಾವಿಷನ್ ಸಿಗುತ್ತೆ, ಕ್ಯಾಶ್ ಕೊಡಲ್ಲ. ಓಕೆ, ನೆಕ್ಸ್ಟ್ ಈಸ್ ಹಜಾರ್ಡಸ್ ವೇಸ್ಟ್. ಹಜಾರ್ಡಿಯಸ್ ವೇಸ್ಟ್ ಅಂದರೆ ನಮಗೆ ಗೊತ್ತಿದೆ ಯಾವುದರಿಂದ. ಹಜಾರ್ಡಿಯಸ್ ಅಂದರೆ ಪದದ ಅರ್ಥ ಹಾರ್ಮ್ಫುಲ್ ಅಂತ. ಯಾವುದರಿಂದ ನಮಗೆ ಹಾರ್ಮ್ ಆಗುತ್ತೆ, ಅದು ಹ್ಯೂಮನ್ ಬೀಯಿಂಗಿಗೆ ಆಗಿರ್ಬೋದು, ಹ್ಯೂಮನಿಗೆ, ಲಿವಿಂಗ್ ಆರ್ಗನಿಸಮ್ ಆರ್ ಎನ್ವೈರ್ನ್ಮೆಂಟ್ ಅಟ್ ಲಾರ್ಜ್. ಓಕೆ, ಅದನ್ನು ನಾವು ಹಜಾರ್ಡಿಯಸ್ ವೇಸ್ಟ್ ಅಂತ ಹೇಳ್ತೀವಿ. ಲೈಕ್ ಇಂಡಸ್ಟ್ರೀಸ್ಗಳಿಂದ ಬರುವಂಥ ಕೆಮಿಕಲ್ಸು, ನಾವು ಮನೆಗಳಲ್ಲಿ ಯೂಸ್ ಮಾಡುವಂಥ ಪೇಂಟ್ಸ್, ಬ್ಯಾಟ್ರೀಸ್, ಇದೆಲ್ಲ ಹಜಾರ್ಡಿಯಸ್ ವೇಸ್ಟ್. ಸೊ ಹಜಾರ್ಡಿಯಸ್ ವೇಸ್ಟ್ಗೆ ಏನು ಲೆಜಿಸ್ಲೇಚರ್ ಲಾ, ಹಜಾರ್ಡಿಯಸ್ and other waste ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರಾನ್ಸ್ಬೌಂಡ್ರಿ ಮೂವ್ಮೆಂಟ್ ರೂಲ್ಸ್ ಅಂತ ಇದೆ, ರೂಲ್ಸ್ 2016. ಸೊ ಇದರಲ್ಲಿ ಜನರೇಟರ್ಸ್ ಸ್ಟೋರೇಜ್ ಲಿಮಿಟ್ ಕೊಟ್ಟಿದ್ದಾರೆ. ಜನರೇಟರ್ಸ್ ಸ್ಟೋರೇಜ್ ಲಿಮಿಟ್ ಕೊಟ್ಟಿದ್ದಾರೆ. ಅದರಲ್ಲಿ ಜನರೇಟರ್ ಆಫ್ 5 to 10 tons. ಅಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಎಕ್ಸಾಮಿಗೆ, ಅದು ಕ್ಯಾನ್ ಸ್ಟೋರ್ ಫಾರ್ 180 days. ಲೆಸ್ ದೆನ್ 5 tons can store for 365 days. ಸೊ ಆನ್ EPR, ಇದಕ್ಕೂ EPR ಇದೆ. EPR ಫಾರ್ ನಾನ್ ಫೆರಸ್ ಮೆಟಲ್ಸ್. EPR ಇದಕ್ಕೂ ಇದೆ, ಅಂದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಪ್ರೊಡ್ಯೂಸರ್ಸ್ ಆಫ್ ನಾನ್ ಫೆರಸ್ ಮೆಟಲ್ಸ್ ಸ್ಕ್ರಾಪ್ಸ್ ಲೈಕ್ ಅಲ್ಯೂಮಿನಿಯಂ, ಕಾಪರ್, ಇಂಥದ್ದನ್ನೆಲ್ಲ ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಅಂಥವರು EPRನ ಮಾಡ್ಬೋದು ಅಂತ. ಈಗ ನಮ್ಮಂಥವರು ಇದನ್ನು ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಯೂಮಿನಿಯಂ ಬ್ಯಾಟ್ರಿ, ಕಾಪರ್ ಬ್ಯಾಟ್ರಿ, ಆ ರೀತಿ ಏನಾದರೂ ಯೂಸ್ ಮಾಡ್ತೀವಿ. ಓಕೆ, ಕಾಪರ್ದು ಇದು ಬರುತ್ತಲ್ಲಪ್ಪ, ವಾಟರ್ ಪ್ಯೂರಿಫೈಯರ್, ಅದೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಾವೇನಾದರೂ ಅದರಲ್ಲಿ ಇದು ಮಾಡಿಕೊಂಡ್ರೆ ಅದಕ್ಕೆ ಸರ್ಟಿಫಿಕೇಟು ಕೂಡ ಕೊಡ್ತಾರೆ ನಮಗೆ, ಪ್ರಾಪರಾಗಿ ನಾವು ಅದನ್ನು ಡಿಸ್ಪೋಸ್ ಮಾಡೋದಕ್ಕೋಸ್ಕರ EPRಲ್ಲಿ ನಾವು ಸಪೋರ್ಟ್ ಮಾಡಿದ್ವಿ ಅಂತ. ಸೊ ದಟ್ ಈಸ್
ಅಬೌಟ್ ಹಜಾರ್ಡಸ್ ವೇಸ್ಟ್. ಇ ಪ್ಲಾಸ್ಟಿಕ್ ವೇಸ್ಟ್. ಸೊ ನಿಮಗೀಗ ಗೊತ್ತಾಗೋಗಿದೆ. ಇದು 2016 ಬಂತು ಹಜಾರ್ಡಸ್ ವೇಸ್ಟ್. ಅಮೆಂಡ್ಮೆಂಟು ಆಗಿದೆ 2024 ಸೆಕೆಂಡ್ ಅಮೆಂಡ್ಮೆಂಟ್ ಆಗಿದೆ 2024. ಪ್ಲಾಸ್ಟಿಕ್ ವೇಸ್ಟ್ ನೋಡಿ, ಇದಕ್ಕೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಆಗಿದೆ. ಇದು ಅಮೆಂಡ್ಮೆಂಟ್ ರೂಲ್ಸ್ 2024 ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಇದರಲ್ಲೂ EPR ಇದೆ. EPR ಫಾರ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್. ಆಮೇಲೆ ಬ್ಯಾನ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಆಗಿದೆ. ನಿಮಗೆ ಗೊತ್ತಿದೆ, ಲೈಕ್ ಇಯರ್ಬಡ್ಸ್ ವಿತ್ ಪ್ಲಾಸ್ಟಿಕ್ ಸ್ಟಿಕ್ಸ್, ಸ್ಟ್ರಾಸ್, ಇದೆಲ್ಲ ಬ್ಯಾನ್ ಆಗಿದೆ. ಸೊ ಅಷ್ಟು ಯಾವುದ್ಯಾವ್ದು ಟೈಪ್ಸ್ ಆಫ್ ವೇಸ್ಟ್ ಇದೆ ಅಂತ ನಮಗೆ ಗೊತ್ತಿರಬೇಕಷ್ಟೆ. ನೆಕ್ಸ್ಟ್ F ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್. ಈಗ ನಾವು ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ, ರಿಪೇರ್ ಮಾಡುವಾಗ, ಡೆಮಾಲಿಷನ್ ಮಾಡುವಾಗ, ಇನ್ಫ್ರಾಸ್ಟ್ರಕ್ಚರ್ಸ್ನ ಎಲ್ಲ ಅದರಿಂದ ಏನೇನು ವೇಸ್ಟ್ ಆಗುತ್ತೆ ಅದು ಕೂಡ 2025 ಆ್ಯಕ್ಟ್ ಗೊತ್ತಿದೆ ನಿಮಗೆ. ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2025. 2016 ಇದ್ದಂಥ ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅವರು. ಓಕೆ, 2016 ಇದೆಲ್ಲ ರೂಲ್ಸು ಬಂದಿದ್ದು. ಈಗ ಕೆಲವೊಂದು ರೂಲ್ಸನ್ನು 2025 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ EPR ಬರುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಇದೆ. ಆಮೇಲೆ ಲೈಕ್ ಜನ್ರೇಟರ್ಸ್ ಯೂಸ್ ಮಾಡಿದ್ರೆ ಅದೆಲ್ಲ. ಸಾಕು, ಇಷ್ಟು ಜಾಸ್ತಿ ಇದರಲ್ಲೆಲ್ಲ ಇನ್ಡೆಪ್ತಾಗಿ ನಾವು ಹೋಗೋದು ಬೇಡ. ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು ಅಂತ ನಾನು ಹೇಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್ಸ್ ಅಂತ. ಸೊ ಇಲ್ಲಿಂದ ಕ್ವೆಶನ್ಸ್ ಯಾವುದ್ಯಾವುದನ್ನು ಕೇಳ್ಬೋದು ಅಂತ. ಅದು ಬಿಟ್ಟು ಕೀ ವೇಸ್ಟ್ ಟ್ರೀಟ್ಮೆಂಟ್ಸ್ ಅಂತ ಒಂದು ಟಾಪಿಕ್ ಇದೆ. ಕೀ ವೇಸ್ಟ್ ಟ್ರೀಟ್ಮೆಂಟ್ಸ್ ಮೆಥಡ್ಸ್. ಕೀ ವೇಸ್ಟ್ ಟ್ರೀಟ್ಮೆಂಟ್ ಮೆಥಡ್ಸ್. ಒಂದು ಕಂಪೋಸ್ಟಿಂಗ್. ಏನು ಕಂಪೋಸ್ಟಿಂಗ್ ಅಂದರೆ ಅರ್ಥ, ಈಗ ನಿಮ್ಮ ಮನೆಯಲ್ಲಿ ಒಂದು ಗಿಡ ಇದೆ. ನೀವು ಮನೆಯಲ್ಲಿ ಈರುಳ್ಳಿ ಕಟ್ ಮಾಡಿದಾಗ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿದಾಗ, ಫ್ರೂಟ್ಸು ವೆಜಿಟೇಬಲ್ಸ್ನೆಲ್ಲ ಬರುತ್ತಲ್ಲ ನೋಡಿ, ಅದರಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನು ಇನ್ಸ್ಟೆಡ್ ಆಫ್ ಹಸಿ ಕಸದಲ್ಲಿ ಹಾಕಿ ಎಸೆಯೋದಕ್ಕಿಂತ ಅದನ್ನು ನಮ್ಮ ಮನೆಯಲ್ಲಿರುವಂತಹ ಗಿಡಗಳಿಗೆಲ್ಲ ಹಾಕಿದ್ರೆ ಅದರಿಂದ ಏನಾಗುತ್ತೆ ಅಂದರೆ ಮಣ್ಣು ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ. ಕರೆಕ್ಟ್. ಸೊ ಅದನ್ನು ನಾವು ಕಂಪೋಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಕಂಪೋಸ್ಟಿಂಗ್ ಅಂದರೆ ಆರ್ಗ್ಯಾನಿಕ್ ವೇಸ್ಟ್ ಏನೇನಿರುತ್ತೋ ಅದನ್ನು ಬಯೋಲಜಿಕಲ್ ಡಿಕಂಪೋಸಿಷನ್ ಮಾಡ್ಕೊಳ್ಳುವಂಥದ್ದು. ಓಕೆ, ನೆಕ್ಸ್ಟು ವರ್ಮಿ ಕಂಪೋಸ್ಟಿಂಗ್ ಅಂತ ಹೇಳ್ತೀವಿ. ವರ್ಮಿ ಕಂಪೋಸ್ಟಿಂಗ್ ಅಂದರೆ ಅರ್ತ್ ವಾಮ್ಸ್. ಓಕೆ, ಅರ್ತ್ ವಾಮ್ಸ್ಗಳಿಗೆ ತಿನ್ನಿಸುವಂಥದ್ದು. ಆರ್ಗ್ಯಾನಿಕ್ ವೇಸ್ಟ್ ಏನಿರುತ್ತೆ ಅದನ್ನು ಅರ್ತ್ ವಾಮ್ಸ್ಗಳಿಗೆ ತಿನ್ನಿಸುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್. ಸ್ಯಾನಿಟರಿ ಲ್ಯಾಂಡ್ ಫಿಲ್ಸಲ್ಲಿ ಏನಾಗುತ್ತಂದರೆ ತೊಗೊಂಡೋಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಲೇಯರಲ್ಲಿ ಈ ಕಸ ಹಾಕುವಂಥದ್ದು, ಇನ್ನೊಂದು ಲೇಯರಲ್ಲಿ ಕಸ ಅದ್ರ ಮೇಲೆ ಮಣ್ಣು ಹಾಕುವಂಥದ್ದು, ಇನ್ನೊಂದು ಲೇಯರಲ್ಲಿ ಕಸ ಹಾಕುವಂಥದ್ದು, ಆಮೇಲೆ ಮಣ್ಣು ಹಾಕುವಂಥದ್ದು, ಈ ರೀತಿ ಮಾಡ್ತಾರೆ.
ಸೊ ಇದರಿಂದ ಏನಾಗುತ್ತಂದರೆ ಗ್ರೌಂಡ್ ವಾಟರಲ್ಲಿ ಕಂಟ್ಯಾಮಿನೇಷನ್ ಆಗಲ್ಲ, ಮೀಥೇನ್ ಗ್ಯಾಸನ್ನು ಕೂಡ ಮ್ಯಾನೇಜ್ ಮಾಡಬಹುದು ಅಂತ. ಓಕೆ, ಸೊ ಇಲ್ಲಿ ಸಾಯಿಲಿಂದ ಕವರ್ ಆಗಿರುತ್ತೆ, ಸಾಯಿಲ್ ಕವರ್ ಆಗಿರುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಪಿರಾಲಿಸಿಸ್. ಪಿರಾಲಿಸಿಸ್ ಅಂದರೆ ವೇಸ್ಟ್ ಟು ಎನರ್ಜಿ. ವೇಸ್ಟ್ ಟು ಎನರ್ಜಿ ಏನು ಮಾಡ್ತಾರಂದರೆ ಥರ್ಮಲ್ ಡಿಕಂಪೋಸಿಷನ್ ಮಾಡ್ತಾರೆ, ಆಕ್ಸಿಜನ್ ಇಲ್ದಲೆ. ಸೊ ಅದರಿಂದ ಏನಾಗುತ್ತಂದರೆ ಗ್ಯಾಸ್ಗಳನ್ನು ಜನ್ರೇಟ್ ಮಾಡ್ಬೋದು, ಲಿಕ್ವಿಡ್ ಸಾಲಿಡ್ಗಳನ್ನೆಲ್ಲ ಜನ್ರೇಟ್ ಮಾಡ್ಬೋದು, ಬಯೋ ಗ್ಯಾಸ್ಗಳನ್ನೆಲ್ಲ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಪೈರಾಲಿಸಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್ ಗ್ಯಾಸಿಫಿಕೇಷನ್. ಈಗ ಇದು ವಿತೌಟ್ ಆಕ್ಸಿಜನ್ ಮಾಡಿದ್ದಾರೆ ಪೈರಾಲಿಸಿಸ್ನ. ಬಟ್ ಗ್ಯಾಸಿಫಿಕೇಷನನ್ನು ಸೇಮ್ ಥರ್ಮಲ್ ಡಿಕಂಪೋಸಿಷನ್ ಮಾಡ್ತಾರೆ, ಥರ್ಮಲ್ ಕನ್ವರ್ಷನ್ ವಿತ್ ಲೋ ಆಕ್ಸಿಜನ್. ಫಸ್ಟು ಪೈರಾಲಿಸಿಸ್ ಮಾಡಿ ಅದ ನಂತರ ಗ್ಯಾಸಿಫಿಕೇಷನ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಇನ್ನೊಂದಿದೆ ಇನ್ಸಿನರೇಷನ್. ಇನ್ಸಿನರೇಷನ್ ಅಂದರೆ ಜಾಸ್ತಿ ಸುಟ್ಬಿಡೋದು, ಜೋರಾಗಿ ಒಳ್ಳೆ ದೊಡ್ಡ ಬೆಂಕಿ ಹಾಕಿ. ಈಗ ಬಾಡಿ ಸುಡ್ತೀವಿ ನೋಡಿ ಸತ್ತೋದ್ಮೇಲೆ ಮಷೀನಲ್ಲಿ ಹಾಕಿ ಅಲ್ವಾ, ಅದು ಇನ್ಸಿನರೇಷನ್. ಓಕೆ, ಅದು ಆ್ಯಶಸ್ ಆಗೋಗಬೇಕು. ಓಕೆ, ಆ ರೀತಿ ಮಾಡುವಂಥದ್ದು ಇನ್ಸಿನರೇಷನ್. ಓಕೆ, ಇನ್ಸಿನರೇಷನ್ ಆ್ಯಶ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಶ್ ಅಂದರೆ ಬೂದಿ. ಓಕೆ, ಈ ರೀತಿ ಸಾಲಿಡ್ ಐಟಮ್ಸ್ ಇದ್ದರೆ ಆ್ಯಶ್ ಮಾಡ್ಬೋದು. ಮನುಷ್ಯನ ದೇಹ ಸಾಲಿಡ್ ಆಗಿರೋದಕ್ಕೆ ಆ್ಯಶ್ ಮಾಡ್ಬೋದು. ಅದು ಯಾವುದಾದ್ರೂ ಲಿಕ್ವಿಡ್ ಐಟಮ್ಸ್ ಇದ್ದರೆ ಅದನ್ನು ಗ್ಯಾಸ್ ಮಾಡ್ಬೋದು. ಓಕೆ, ಹೀಟ್ ಮಾಡ್ಬೋದು, ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಅದನ್ನು ಮಾಡ್ತಾರೆ. ಸೊ ಅದು ಬಿಟ್ಟು ಇನ್ನೇನು ಗೊತ್ತಿರಬೇಕು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ನ್ಯಾಷನಲ್ ಇನಿಷಿಯೇಟಿವ್ಸ್ ಏನೇನೋ ನೋಡಿ. ಸ್ವಚ್ಛ ಭಾರತ್ ಮಿಷನ್ 2026 ಎಲ್ಲ ಸಿಟಿಗಳು ಗಾರ್ಬೇಜ್ ಫ್ರೀ ಆಗಿರಬೇಕು ಅಂತ ಪ್ರೈಮರಿ ಗೋಲ್. ಓಕೆ, ಫಸ್ಟ್ ಸಾಕಿಷ್ಟು ಇನ್ಡೆಪ್ತಾಗಿ ಏನು ಜಾಸ್ತಿ ಓದ್ಕೊಂಡು ನಾವು ಎಲ್ಲದೂ ಕನ್ಫ್ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟು ಸಾಕು. ಈ ವೇಸ್ಟಿಂದ ಕ್ವಶನ್ಸ್ ಕೇಳೋದು ಕಡಿಮೆ, ಪೊಲ್ಯೂಷನಿಂದ ಕ್ವಶನ್ಸ್ ಕೇಳೋದು ಜಾಸ್ತಿ. ನಮಗೆ ಪೊಲ್ಯೂಷನ್ನು ಯಾವ್ಯಾವ ರೀತಿ ಪೊಲ್ಯೂಟೆಂಟ್ಸ್ ಇದೆ, ಸೋರ್ಸಸ್ ಆಫ್ ಪೊಲ್ಯೂಷನ್ಸು, ಆಮೇಲೆ ಪೊಲ್ಯೂಷನ್ಸ್ಗಿಂದ ಆಗುವಂಥ ಕಾಯಿಲೆಗಳು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ ಇರಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.